ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ನಾನು ಈ ಕಪ್ಪಲ್ಲಿ 3/4 ಕಪ್ಪು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ನೋಡಿ, ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಚೆನ್ನಾಗಿ ನೀರಲ್ಲಿ ತೊಳೆದು. ಮತ್ತು ಇವಾಗ ಕ್ಯಾರೆಟು, ಸ್ವಲ್ಪ ಬಟಾಣಿ, ಸ್ವಲ್ಪ ಬೀನ್ಸು ಮತ್ತು ಆಲೂಗೆಡ್ಡೆ ಎಲ್ಲ ತಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಕುಕ್ಕರ್ ಒಳಗಡೆ ಹಾಕ್ತಿದ್ದೀನಿ, ಒಟ್ಟಿಗೆ ಬೇಯಕ್ಕೆ ಇಡ್ತೀನಿ. ನೋಡಿ, ನಾನು ಇದೆಲ್ಲ ಹಾಕಿ ಕುಕ್ಕರ್ ಇಡೋವರೆಗೆ ಎಲ್ಲ ಬೇಗ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಬೀನ್ಸ್ ಹಾಕೋತಾ ಇದ್ದೀನಿ, ಆಲೂಗೆಡ್ಡೆ ಎಲ್ಲವುದನ್ನು ಒಟ್ಟಿಗೆ ಹಾಕ್ಬಿಟ್ಟು ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. ಇದು ಕುಕ್ಕರಲ್ಲಿ ಕೂಗಿ ಆರೋವರೆಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೋಬಹುದು. ಅಷ್ಟರಲ್ಲಿ ನೋಡಿ, ಇದಕ್ಕೆ ನೀರು ಹಾಕ್ತೀನಿ. ಇವಾಗ ತುಂಬಾ ಗಟ್ಟಿನೂ ಬೇಡ, ತೆಳುನೂ ಬೇಡ. ಗಟ್ಟಿ ಆದ್ರೆ ಬೇಕಾದ್ರೆ ಒಗ್ಗರಣೆ ಮಾಡೋ ಟೈಮಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ವಿಷಲ್ ಆಗಿದೆ. ನೋಡಿ, ಈ ತರ ಬೆಂದಿದೆ. ನೋಡಿ, ಒಂದು ಮೀಡಿಯಂ ಇದಾಗಿದೆ. ನೀರೆಲ್ಲ ಹಾಕೊಂಡಿರೋದು ನಾನು ಕರೆಕ್ಟ್ ಆಗಿದೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ನಾನು ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ, 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತೀನಿ. ನೀವು ಬೇಕು ಅಂದ್ರೆ ಬರೀ ತುಪ್ಪನೂ ಹಾಕೋಬಹುದು. ಇವಾಗ ಎಣ್ಣೆ ಕಾಯೋವರೆಗೆ ನಾನು ಒಗ್ಗರಣೆಗೆ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ನೋಡಿ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಕರಿಬೇವು ಸೊಪ್ಪು, ಮತ್ತೆ ಟೊಮೆಟೊ, ಒಂದು ಮೀಡಿಯಂ ಸೈಜ್ ಟೊಮೆಟೊ ತಗೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3-4 ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೆ ರೆಡ್ ಚಿಲ್ಲಿ ಪೌಡರು, ಮತ್ತೆ ಇದು ಅರಿಶಿಣದ ಪುಡಿ. ನಾನು ಇದಕ್ಕೆ ಬೇಯಿಸುವಾಗಲೇ ಹಾಕೋಬೇಕಿತ್ತು, ಮರ್ತೋಗ್ಬಿಡ್ತು. ಅದಕ್ಕೆ ಒಗ್ಗರಣೆಗೆ ಹಾಕೊಳ್ತಿದ್ದೀನಿ. ನೀವು ಬೇಳೆ ಬೇಯಿಸ್ಕೊಡುವಾಗ್ಲೇ ಅರಿಶಿಣದ ಪುಡಿ ಹಾಕೋಬಹುದು. ಮತ್ತೆ 1 ಟೇಬಲ್ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ, ಮತ್ತೆ ಹಿಂಗ್ ತಗೊಂಡಿದ್ದೀನಿ, ರುಚಿಗೆ ತಕ್ಕನಾದಷ್ಟು ಉಪ್ಪು ತಗೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡ್ರು ಅಷ್ಟೇನೆ. ನಿಮಗೆ ಖಾರ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆ ಅಂತಂದ್ರೆ ತಿಂತೀನಿ ಅಂದ್ರೆ ಸ್ವಲ್ಪ ಕಡಿಮೆನೇ ತಗೊಳ್ಳಿ. ಇವಾಗ ನೋಡಿ, ಒಗ್ಗರಣೆಗೆ ನಾನು ಏನೇನು ಹಾಕ್ತೀನಿ ಅಂದ್ರೆ, ಫಸ್ಟು ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಆಯ್ತಲ್ಲ, ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೇನೆ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ, ರೆಡ್ ಚಿಲ್ಲಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಫ್ರೈ ಕೊಡ್ತಾ ಇದ್ದೀನಿ. ಒಂದು ಒಳ್ಳೆ ದಾಲ್ ಕಿಚಡಿ ರೆಡಿ ಆಗುತ್ತೆ. ಇವಾಗ ಒಗ್ಗರಣೆ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬೆಳಗ್ಗೆ ತಿಂಡಿಗೆ ಮಾಡಿ ನೋಡಿ. ಮತ್ತೆ ಎಲ್ಲ ವೆಜಿಟೇಬಲ್ಸ್ ಅನ್ನು ನಾವು ತಿಂಡಿನಲ್ಲಿ ಯೂಸ್ ಮಾಡಿದಾಗೂ ಆಗುತ್ತೆ. ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ, ಮಕ್ಕಳಿಗೂ ಅಷ್ಟು ಬಾಯಿಗೆ ಸಿಗಲ್ಲ. ತುಂಬಾ ಹೆಲ್ದಿ ಆಗಿರುತ್ತೆ, ಮತ್ತೆ ಬೇಗ ಡೈಜೆಷನ್ ಆಗುತ್ತೆ. ಇದನ್ನ ಒಂದ್ಸಲ ಮಾಡಿ ನೋಡಿ. ನೀವು ಮಾಡಿ ನೋಡ್ಬಿಟ್ಟು ಹೇಗಿದೆ ಅಂತ
ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇದು ಒಗ್ಗರಣೆ ಆಗ್ತಾ ಇದೆ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನು ಅಷ್ಟೇನೆ ಮೆತ್ತಗೆ ಹಾಕ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಫ್ರೈ ಆದ ತಕ್ಷಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ನೀವು ಒಗ್ಗರಣೆಗಾದ್ರೂ ಹಾಕೋಬಹುದು, ಅಥವಾ ಎಲ್ಲ ಆದ್ಮೇಲೆ ಅದ್ರ ಮೇಲಾದ್ರೂ ಹಾಕೋಬಹುದು, ಕಿಚಡಿ ಮೇಲಾದ್ರೂ. ನಾನು ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಡ್ತೀನಿ, ಅದ್ರದ್ದು ಹಸಿ ವಾಸನೆ ಹೋಗ್ಲಿ ಅಂತ. ನೋಡಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಹಸಿ ವಾಸನೆ ಬಂದ್ರೆ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಅಚ್ಚಕಾರದ ಪುಡಿ, ಅರಿಶಿನ ಪುಡಿ ಎಲ್ಲದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಗರಂ ಮಸಾಲಾನು ಹಾಕೋಬಹುದು. ನಾನು ಗರಂ ಮಸಾಲಾನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಏನಕ್ಕೆ ಅಂದ್ರೆ ನಂಗೆ ಅಷ್ಟು ಮಸಾಲೆ ಅಂದ್ರೆ ಇಷ್ಟ ಆಗೋದಿಲ್ಲ. ಇವಾಗೆಲ್ಲ ಒಗ್ಗರಣೆ ಆಯ್ತು. ನಾನು ಇದು ಕಿಚಡಿಗೆ ಹಾಕ್ಬಿಟ್ಟು ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗ್ ಬಂದಿದೆ ಅಂತ ಅಂದ್ಬಿಟ್ಟು. ಇದೊಂಚೂರು ಖಾರದ ಪುಡಿ ಒಂಚೂರು ಹಸಿ ವಾಸನೆ ಹೋಗ್ಲಿ ಅಂತ ನಾನು ತಟ್ಟೆ ಮುಚ್ಚುತ್ತಾ ಇದ್ದೀನಿ. ಪುಡಿ ಇವಾಗ ಒಗ್ಗರಣೆ ಎಲ್ಲ ಆಯ್ತು, ರೆಡಿ ಆಯ್ತು. ಇವಾಗ ನಾನು ಕಿಚಡಿಗೆ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಫೈನಾಗಿ ಬಂದಿದೆ ಅಂತ. ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಹಾಕಿಲ್ಲ, ಇವಾಗ ಹಾಕ್ತೀನಿ ಮಿಕ್ಸ್ ಮಾಡುವಾಗ. ನೋಡಿ ಇವಾಗ ಒಗ್ಗರಣೆ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಉಪ್ಪು ಹಾಕೊಂಡಿದ್ದೀನಿ, ರುಚಿಗೆ ತಕ್ಕನಾದಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇವಾಗ ಏನಂದ್ರೆ ಒಲೆ ಮೇಲೆ ಒಂದೇ ಒಂದು ಕುದಿ ಬಂದ್ರೆ ಸಾಕು. ಈಗ ಒಗ್ಗರಣೆ ಹಾಕಿದೀವಲ್ಲ, ಅದು ಚೆನ್ನಾಗಿ ಮಿಕ್ಸ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಇಟ್ಟಿದ್ದೀನಿ ಅಷ್ಟೇನೆ ಒಲೆ ಮೇಲೆ. ನೀವು ಬೇಕು ಅಂದ್ರೆ ಇಟ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ನೋಡಿ ಇವಾಗ ಕುದಿ ಬಂದಿದೆ, ರೆಡಿ ಆಯ್ತು. ದಾಲ್ ಕಿಚಡಿ ರೆಡಿ ಆಗಿದೆ. ನಾನು ಹೇಳ್ದಂಗೆ ನೀವು ಬೇಕು ಅಂದ್ರೆ ಹೆಸರು ಬೇಳೆಲ್ಲಾದ್ರೂ ಮಾಡ್ಕೊಳ್ಳಿ, ತೊಗರಿ ಬೇಳೆಲ್ಲಾದ್ರೂ ಮಾಡ್ಕೊಳ್ಳಿ. ನಾನು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ತುಂಬಾ ಟೇಸ್ಟ್ ಆಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ನೀವು ಬೇಕು ಅಂದ್ರೆ ತೆಳು ಬೇಕು ಅಂದ್ರೆ ಮಾಡ್ಕೊಳ್ಳಿ ಅಷ್ಟೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.